ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವೆಂಕಿ ಪೂಜಾಸ್ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಇವತ್ತು ನಾವು ನಮ್ಮದು ತೋಟದ ಮನೇಲಿದ್ದೀವಿ. ಇವತ್ತೊಂದು ರೆಸಿಪಿ ತೋರಿಸ್ಬೇಕು ಅಂದ್ಕೊಂಡಿದ್ದೀವಿ. ಯಾವ್ದು ರೆಸಿಪಿ ಅಮ್ಮ? ಕಲ್ತಪ್ಪ ಮಾಡ್ತಾಯಿದ್ದೀನಿ. ಅದು ನಮ್ಮ ಸ್ಟೈಲಿಂದು. ನಾವು ಇಲ್ಲಿ ಹೆಂಗೆ ಮಾಡ್ತೀವೋ ಆ ಥರ ತೋರಿಸ್ತೀವಿ ಅಲ್ವಾ? ಬೇರೆ ಬೇರೆ ಕಡೆ ಡಿಫ್ರೆಂಟಾಗಿ ಮಾಡ್ತಾರೆ. ನಮ್ಮ ಸೈಡಲ್ಲಿ ಹೆಂಗೆ ಮಾಡ್ತೀವಿ ಅಂತ ನಾವು ತೋರಿಸ್ತಿದ್ದೀವಿ. ಸೌತೆಕಾಯಿ ಕಲ್ತಪ್ಪ. ಕಲ್ತಪ್ಪ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ಅಮ್ಮ ಇವಾಗ ತೋರಿಸ್ತಾರೆ. ಅಕ್ಕಿ ಇದು 1 ಅವರ್ ನೆನೆಸಿಟ್ಟಿದ್ದೀನಿ, ಸಾಕು. 1 ಅವರ್ ನೆಂದರೆ ಸಾಕು. ಯಾವ ಅಕ್ಕಿ ಅದು? ನಾನು ರೇಷನ್ ಅಕ್ಕಿ ಹಾಕಿದ್ದು, ಚೆನ್ನಾಗಾಗುತ್ತೆ. ಅದಿಲ್ಲದೆ ಇರೋರು ಯಾವ್ದು ಹಾಕೊಬೋದು? ಬೇರೆ ಮಾಮೂಲಿ ಅಂಗಡಿಯಲ್ಲಿ ಸಿಗುತ್ತೆ, ಕೆಂಪಕ್ಕಿ. ಕೆಂಪಕ್ಕಿ ಹಾಕ್ಬೋದು. ಇದು ಅರ್ಧ ಹೋಳು ತೆಂಗಿನ ತುರಿ, ಮತ್ತು ಬೆಲ್ಲ. ನಾನೊಂದು 5 ಉಂಡೆ ಬೆಲ್ಲ ಹಾಕಿದ್ದೀನಿ, ಕಪ್ಪು ಬೆಲ್ಲ. ಅದು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಸೌತೆಕಾಯಿ. ಎಷ್ಟು? ಸೌತೆಕಾಯಿ ಒಂದು ಸಣ್ಣ ಸೌತೆಕಾಯಿ ಒಂದು ಸಾಕು. ಅರ್ಧ ಕೆಜಿ ಅಕ್ಕಿಗೆ ಒಂದು ಸೌತೆಕಾಯಿ. ನಾನಿದು ಅರ್ಧ ಕೆಜಿ ಅಕ್ಕಿ. ಇದು ಯಾವ ಸೌತೆಕಾಯಿ? ಸಾಂಬಾರ್ ಸೌತೆಕಾಯಿ ಆಗುತ್ತೆ. ಇದು ಸಾಂಬಾರ್ ಸೌತೆಕಾಯಿ. ಕಲ್ತಪ್ಪದ್ದು ಸೌತೆಕಾಯಿ ಈಗ ಬರ್ತಾ ಇಲ್ಲ, ಸೀಸನ್ ಅಲ್ಲಿ ಈಗ ಇಲ್ಲ ಅಂತ, ಹಂಗಾಗಿ ಇದು ತಗೊಂಡೆ. ಚೆನ್ನಾಗಾಗುತ್ತೆ. ನಾವು ಇದ್ರಲ್ಲೇ ಮಾಡೋದು ಸಾಂಬಾರ್ ಸೌತೆಕಾಯಿ. ತುಂಬಾ ಸಾರಿ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ಅದಕ್ಕೆ ಈಗ ನೀವು ಬಂದಿದ್ದೀರಲ್ಲ, ನಿಮಗೆ ಮಾಡಿ ಕೊಡೋಣ ಅಂತ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಈಗ ಗ್ರೈಂಡರಿಗೆ ಹಾಕ್ತೀನಿ, ರುಬ್ಕೊಳ್ಬೇಕು. ಗ್ರೈಂಡರಿಗೆ ಹಾಕಿ ಜಾಸ್ತಿ ನೈಸ್ ಆಗಬಾರ್ದು, ಸ್ವಲ್ಪ ಗರಿ ತರಿ ಇರಬೇಕು. ನೀರು ಹಾಕ್ಬಾರ್ದು, ಯಾಕಂದ್ರೆ ಸೌತೆಕಾಯಿ ನೀರು ಬಿಡುತ್ತಲ್ಲ. ನೀರ್ ಹಾಕ್ಬಾರ್ದು, ಇಷ್ಟನ್ನು ರುಬ್ಕೊಬೇಕು. ಏಲಕ್ಕಿ ತೋರಿಸ್ದ್ಯಾ? ಏಲಕ್ಕಿ ಬೇಕು. ಏಲಕ್ಕಿ 2 ಸಾಕು, ಯಾಕಂದ್ರೆ ಫ್ಲೇವರಿಗೆ ಅಷ್ಟೇ, ಪರಿಮಳಕ್ಕೆ 2 ಸಾಕು. ಈಗ ಗ್ರೈಂಡರಿಗೆ ಹಾಕೋಣ, ಆಯ್ತಾ? ಅಕ್ಕಿ ಹಾಕ್ತಾ ಇದ್ದೀನಿ, ಬೆಲ್ಲ ಹಾಕ್ತಾ ಇದ್ದೀನಿ, ಸೌತೆಕಾಯಿ ಅಂದರೆ ಸಾಂಬಾರ್ ಸೌತೆಕಾಯಿ, 2 ಏಲಕ್ಕಿ, ಅರ್ಧ ಹೋಳು ಕಾಯಿ ತುರಿ. ಇದು ಕಾಳು ಮೆಣಸು ನಮ್ಮ ತೋಟದಲ್ಲಿ ಬೆಳೆದಿದ್ದು. ನಾನೊಂದು 5-6 ಕಾಳು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಸ್ವಲ್ಪ ಒಳ್ಳೆಯದು ಹಾಕಿದರೆ, ಹಾಗಾಗಿ ರುಚಿ ಬರುತ್ತೆ. ಚಿಟಿಕೆ ಉಪ್ಪು ಟೇಸ್ಟಿಗೆ. ಇದನ್ನೆಲ್ಲ ಹಾಕಿದ್ದೀನಿ. ಈಗ ರುಬ್ಬಬೇಕು. ಯಾವ ಥರ? ಗರಿ ತರಿ ಆಗಬೇಕು, ನೈಸ್ ಆಗೋದು ಬೇಡ. ನೀರು ಹಾಕ್ಬಾರ್ದು, ನೀರು ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು, ಯಾಕಂದ್ರೆ ಸೌತೆಕಾಯಲ್ಲಿ ನೀರಿರುತ್ತೆ. ನೋಡಿ, ಒಂದು ಸ್ವಲ್ಪನೂ ನೀರು ಹಾಕದೆ ಬರೀ ಆ ಸೌತೆಕಾಯಲ್ಲೇ ಎಷ್ಟು ನೀರು ಬಿಟ್ಕೊಂಡಿದೆ ನೋಡಿ. ಇನ್ನು ನೀವು ನೀರು ಹಾಕಿದ್ರೆ ಈ ರೆಸಿಪಿ ಸ್ಪಾಯ್ಲ್ ಆಗುತ್ತೆ. ಬೆಲ್ಲನೂ ಅಷ್ಟೇ ನೀರು ಬಿಟ್ಕೊಡುತ್ತೆ. ಚೂರು ನೀರು ಮುಟ್ಸೋಕೆ ಹೋಗ್ಬೇಡಿ. ಇವಾಗ ಇದು ಹಿಟ್ಟು ರೆಡಿಯಾಗಿದೆ, ಆಫ್ ಮಾಡ್ಕೊಳ್ಳೋಣ ಗ್ರೈಂಡರ್ನ. ಈಗ ಇದಾಯಿತು, ಕಡ್ದಾಯ್ತು, ಆಯಿತಾ? ಈಗ ನೋಡಿ, ಇಷ್ಟು ಇದಾಗಿರಬೇಕು, ತರಿ. ತುಂಬ ತರಿನೂ ಬೇಡ, ಒಂದು ಮೀಡಿಯಮ್ಮು, ಇಷ್ಟು. ಗೊತ್ತಾಗುತ್ತಲ್ಲ, ನೈಸ್ ಅಲ್ಲ? ಈಗ ಇದೆಲ್ಲ ರುಬ್ಬಾಗಿದೆ. ಇವಾಗ ಇದು ನಮ್ಮ ಪಾತ್ರೆಗೆ ಹಾಕ್ತಾರಲ್ವ? ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಲೆ ಎಲ್ಲ ಹಚ್ಚಾಗಿದೆ, ಕಲ್ತಪ್ಪದ ಹಿಟ್ಟು ರೆಡಿ ಆಗಿದೆ. ಇವಾಗ ಒಂದು ಪಾತ್ರೆ ಇಟ್ಟು ಮಾಡೋದಷ್ಟೇ. ಮಾಡೋದು ಹೆಂಗಂತ ತೋರಿಸ್ತೀವಿ, ಬನ್ನಿ. ಪಾತ್ರೆ ಕಾದಿದೆ, ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಜಾಸ್ತಿನೇ ಹಾಕಬೇಕು, ತಳೆ ಹಿಡಿತದೆ ನೋಡಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಇಲ್ಲಾಂದ್ರೆ ತಡೆ ಹಿಡಿ ಚಾನ್ಸಸ್ ಇದೆ. ಇಷ್ಟು ಹಾಕಿದ್ದೀನಿ. ಈಗ ಅದು ಎಣ್ಣೆಲ್ಲೇ ಬೇಯೋದು, ಎಣ್ಣೆಲ್ಲೇ ಇದಾಗಬೇಕು ಅದು, ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಿ. ಈಗ ಡೀಪ್ ಫ್ರೈ ಮಾಡೋಕ್ಕೆಲ್ಲ ಎಣ್ಣೆ ಯೂಸ್ ಮಾಡ್ತೀವಿ. ಎಣ್ಣೆ ಕಾದ್ಮೇಲೆ ಇದು ಹಾಕ್ತೀನಿ ಹಿಟ್ಟು. ಎಣ್ಣೆ ಕಾಯಿಲೆ ಈಗ ರುಬ್ಬಿ ಇಟ್ಟಿದ್ದು ಹಿಟ್ಟನ್ನು ಹಾಕ್ತೀನಿ ಇದಕ್ಕೆ. ಎಣ್ಣೆ ಕಾದಿದೆ. ಈಗ ಹಿಟ್ಟು ಹಾಕಿದೀವಲ್ಲ ನಾವು, ಇದನ್ನ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು. ಸ್ಟೌವಲ್ಲಾದರೆ ಫುಲ್ಲು ಲೋ ಫ್ಲೇಮ್ ಮಾಡಿ ಬೇಯಿಸ್ಬೇಕು. ಇದು ಒಲೆಯಲ್ಲಾದರೆ ಸ್ವಲ್ಪ ಕೆಂಡ ಆಗಿರುತ್ತಲ್ಲ, ಅದರಲ್ಲೇ ಬೇಯಿಸ್ಬೇಕು. ತುಂಬ ಬೆಂಕಿ ಹಾಕಿ ಬೇಯಿಸ್ಬಿಟ್ರೆ ಸುಟ್ಟೋಗ್ಬಿಡುತ್ತೆ ಅಡಿ ಎಲ್ಲ, ಮತ್ತು ಬೆಂದಿರಲ್ಲ ಒಳಗೆ ಮಧ್ಯದಲ್ಲಿ.
ಈಗ ಇದನ್ನ ಮುಚ್ಚಿಡ್ಬೇಕಲ್ವಾ ಅಮ್ಮ? ಒಂದು 10 ನಿಮಿಷ ಒಂದ್ ಇದಾಗಲಿ 10 ಬೇಯಲಿ. ನಿಮಿಷ ಬೇಯ್ಬೇಕಿತ್ತು. ಈಗ ಒಂದು 10 ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಬೇಕು. ಪ್ಲೇಟ್ ಮುಚ್ಚಿಬಿಟ್ಟು ಮುಚ್ಚಮ್ಮ. ಮುಚ್ಚಿ ಒಂದು 10 ನಿಮಿಷ ಬೇಯಲಿ ಇದು. ನಂತರ ಮೇಲೆ ಕೆಂಡ ಹಾಕೊಂಡು. ಈಗ ನೋಡಿ ತುಂಬ ಇದು ಬೆಂಕಿ ಇತ್ತು. ಈಗ ಎಲ್ಲ ತೆಗಿತಿದ್ದೀನಿ, ಈ ಸೌದೆ ಎಲ್ಲ ತೆಗಿತೇನೆ ಉರಿತಾ ಇರೋದನ್ನು. ಈಗ ಕೆಂಡದಲ್ಲೇ ಬೇಯಿಸ್ಬೇಕು ಇದನ್ನು. ಕೆಂಡದಲ್ಲೇ ಇರಲಿ ಸ್ವಲ್ಪ, ಇಲ್ಲಾಂದ್ರೆ ಅಡಿತಾಗುತ್ತೆ, ತಳ ಹಿಡಿತದೆ. ಇದು ಅವಾಗ ನೋಡ್ತಾ ಇರಬೇಕು ಎಲ್ಲ ಸುಟ್ಟು ಅದಾಗಿದೆಯಾ ಅಂತೇಳಿ, ತಳ ಹಿಡ್ದಿದೆಯಾ ಅಂತೇಳಿ. ಇಲ್ಲ, ಈಗ ಏನೂ ಆಗಿಲ್ಲ. ಇದು ಎಣ್ಣೆಲ್ಲ ಮೇಲಿದೆಯಲ್ಲ, ಸ್ವಲ್ಪ ಶೇಕ್ ಮಾಡಿ ಇಡ್ತಾ ಇದ್ದೀನಿ ಅಡಿಯೆಲ್ಲ ಹೋಗಲಿ ಅಂತ. ಎಣ್ಣೆ ಫುಲ್ಲು ಮೇಲಿದೆ, ಅಡಿಯೆಲ್ಲ ಹೋಗಲಿ. ಈಗ ಇಡ್ತಾ ಇದ್ದೀನಿ ಪಾತ್ರೆ. ಈಗ 10 ನಿಮಿಷ ಆಗಿದೆ. ಈಗ ಕೆಂಡ ಎಲ್ಲ ತೆಗೆದು ಪ್ಲೇಟ್ ಮೇಲೆ ಹಾಕ್ತಿದ್ದೀನಿ. ಹೌದು, ಈಗ ಓಪನ್ ಮಾಡಿ ತೋರಿಸಮ್ಮ ಹೆಂಗಾಗಿದೆ ಅಂತ. ಹಾಕ್ತೀನಿ ಈಗ ನೋಡಿ, ಓಪನ್ ಮಾಡಿ. 10 ನಿಮಿಷ ಆಯ್ತಲ್ಲ? ಆಯ್ತು, 10 ನಿಮಿಷ ಆಗಿದೆ ನೋಡಿ, ಬೆಂದಿದೆ ನೋಡಿ, ಬ್ರೌನ್ ಕಲರ್ ಆಗಿದೆ. ಈಗ ಡೌನ್ ಅಡಿ ಇರೋದೆಲ್ಲ ಬೆಂದಿರುತ್ತೆ. ಈಗ ಟಾಪ್ ಲೇಯರ್ ಬೇಯಬೇಕಲ್ಲ, ಅದಕ್ಕೆ ಕೆಂಡನ ಪ್ಲೇಟ್ ಮೇಲೆ ಹಾಕೊಳ್ಬೇಕು ನಾವು. ಸ್ಟವ್ ಅಲ್ಲಿ ಮಾಡೋರು ಹೇಗೂ ಲೋ ಫ್ಲೇಮ್ ಅಲ್ವಾ, ಹಾಗೆ ಲೋ ಫ್ಲೇಮಲ್ಲಿ ಇಟ್ಟು ಒಂದು 20 ನಿಮಿಷ ಬೇಯಿಸಿದ್ರೆ ಮೇಲೂ ಬೆಂದ್ಬಿಡುತ್ತೆ. ನಾವು ಒಲೆಯಲ್ಲಿ ಮಾಡ್ತಿರೋದ್ರಿಂದ ಒಲೆಯಲ್ಲಿ ಬರೀ ಅಡಿ ಮಾತ್ರ ಬೇಯಿಸಿದ್ರೆ ಫುಲ್ ಸುಟ್ಟೋಗುತ್ತಲ್ವಾ, ಅದಕ್ಕೆ ಮೇಲೆ ಕೆಂಡ ಹಾಕ್ತಾ ಇದೀವಿ. ಈಗ ನೋಡಿ ನೋಡಿ ಕೆಂಡ ಹಾಕ್ತಾ ಇದ್ದೀನಿ ಆಯ್ತಾ. ಅಮ್ಮ ಈಗ ಎಷ್ಟು ನಿಮಿಷ ಇದು? ಇದೊಂದು ಅರ್ಧ ಗಂಟೆ ಬೇಯಲಿ, ಹಾಫ್ ಅನ್ ಅವರ್. ಅರ್ಧ ಗಂಟೆ ಇವಾಗ ಕೆಂಡನ್ನ ಹೀಗೆ ಇಟ್ಟು ಬೇಯಿಸ್ಬೇಕು. ಅರ್ಧ ಗಂಟೆ ಆದಮೇಲೆ ಇದು ರೆಡಿ ಆಗುತ್ತೆ. ಇವಾಗ 30 ನಿಮಿಷ ಆಗಿದೆ, ಇದು ರೆಡಿ ಆಗಿರುತ್ತೆ. ಓಪನ್ ಮಾಡಿ ನೋಡೋಣ. ತೆಗಿತೀನಿ ನೋಡೋಣ. ಪ್ಲೇಟ್ ತೆಗಿಯೋಣ. ಆಗಿರುತ್ತೆ ಮೆಲ್ಲ ಅಮ್ಮ. ಕೆಂಡ ನೋಡಿ ಪರ್ಫೆಕ್ಟ್ ಆಗಿ ಬಂದಿದೆ ನೋಡಿ. ಇದನ್ನ ಇಳಿಸೋಣ, ಒಲೆಯಿಂದ ಇಳಿಸ್ಬಿಡೋಣ, ಇಲ್ಲಾಂದ್ರೆ ಸುಟ್ಟೋಗುತ್ತೆ. ತಣ್ಣಗಾದ್ಮೇಲೆ ಅದು ತೆಗಿಯೋದು ತೋರಿಸ್ತೀವಿ. ತಣ್ಣಗಾದ್ಮೇಲೆ ತಣ್ಣಗೆ ಹಾಕಿಡೋಣ ಸ್ವಲ್ಪ, ಇಳಿಸಿಡೋಣ. ಇಳಿಸಿ. ಈಗ ರೆಡಿ ಆಗಿದೆ ಇದು, ತೆಗಿಯೋಣ. ಕಲ್ತಪ್ಪ ರೆಡಿ ಆಗಿದೆ. ಇವಾಗ ಇದನ್ನ ತೆಗೆದ್ಬಿಟ್ಟು ತಣ್ಣಗಾಗಿದೆ, ಇವಾಗ ಎಲೆಗೆ ಹಾಕೋಣ. ಹಾಕ್ಬೇಕಾದ್ರೆ ಕಟ್ಟಾಗ್ಬಿಡ್ತು, ಅದಕ್ಕೆ ಹಿಂಗೆ ಇಟ್ಟಿದ್ದೀವಿ. ಇವಾಗ ಇದನ್ನ ಒಂದು ಪೀಸ್ ಮಾಡಿಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀವಿ ಹೆಂಗಿದೆ ಅಂತ. ಅಮ್ಮ ಚಾಕು ತಗೋ, ನೋಡಿ ಹೆಂಗಿದೆ ಅಂತ. ಒಂದು ನಿಮಿಷ, ಒಂದು ಪೀಸ್ ತೆಗಿ. ತುಂಬ ದಿನ ಆದ್ಮೇಲೆ ತಿಂತಿರೋದು, ಒಂಚೂರು ಸಾಕು. ನೀನು ಸ್ವಲ್ಪ ತಿನ್ನು. ಸೂಪರಾಗಿದೆ, ಟ್ರೈ ಮಾಡಿ ಎಲ್ಲರೂ. ಟೀ ಜೊತೆ ಸೂಪರ್ ಆಗಿರುತ್ತೆ. ಟೀ ಮಾಡ್ಕೊಂಡು ಟೀ ಜೊತೆಗೆ ತಿಂತೀವಿ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತಲ್ಲ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಈವ್ನಿಂಗ್ ಸ್ನಾಕ್ಸ್, ಬ್ರೇಕ್ಫಾಸ್ಟಿಗೂ ಮಾಡ್ಬೋದು. ಟೀ ಜೊತೆಗೆ ತಿನ್ನಕ್ ಚಂದ. ಟೀ ಜೊತೆಗೆ ಚೆನ್ನಾಗಿರುತ್ತಲ್ವಾ? ತುಂಬಾ ಚೆನ್ನಾಗಿರುತ್ತೆ, ತುಂಬಾನೇ ಚೆನ್ನಾಗಿದೆ. ಎಲ್ಲರೂ ಟ್ರೈ ಮಾಡಿ ಇದನ್ನ. ನೆಕ್ಸ್ಟ್ ಇನ್ನೂ ಒಂದೊಳ್ಳೆ ರೆಸಿಪಿ ತೋರಿಸ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.